ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಬಂತು ಯತ್ನಾಳ್ ಅವರ ಬಣದಿಂದ. ಯಡಿಯೂರಪ್ಪನವರ ಮತ್ತು ಅವರ ಮಗ ವಿಜೇಂದ್ರ ಅವರ ಹಿಂದೆ ಯಾವುದೇ ಲಿಂಗಾಯತ ನಾಯಕರು ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಈ ಸಭೆ ಸೇರ್ತಾ ಇರೋದ ಮತ್ತು ಈ ಒಂದು ಸಮಾವೇಶ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸಮಾವೇಶಗಳು ಪೂರ್ವ ಸಭೆಗಳು ಯಾರ ವಿರುದ್ಧ ಅಂತಲ್ಲ. ಒಂದು ಮಾಧ್ಯಮ ಸ್ನೇಹಿತರು ಅವ್ರನ್ನ ವೈಭವೀಕರಿಸ್ತೀರಿ, ಬಣ ಅಂತೀರಿ. ಎಷ್ಟು ಜನ ಇದ್ದರು ಮೊನ್ನೆ ವೇದಿಕೆ ಮೇಲೆ? ಅವರೇ 3 ಮತ್ತೊಂದು. ಅಲ್ಲಿ ಬಂದಿರ್ತಕ್ಕಂಥ 35 ಇಡೀ ರಾಜ್ಯದ ಪ್ರತಿನಿಧಿಗಳು ಯಾರೂ ಇಲ್ಲ. ಅವರೆಲ್ಲ ಡಮ್ಮಿಗಳು, ತಿರಸ್ಕೃತ ನಾಣ್ಯಗಳು. ಅವ್ರ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಯಡಿಯೂರಪ್ಪನವರಿಂದ ವಿಜೇಂದ್ರರಿಂದ ಸಮಾಜ ದೂರ ಆಗಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆಗಳು ಯಾವುದು ಹೇಳಿದಲ್ಲಪ್ಪ, ಕೂಡಲ ಸಂಗಮ, ಬಸವ ಕಲ್ಯಾಣ ಕೂಡಲ ಸಂಗಮಕ್ಕೆ ಅಭಿವೃದ್ಧಿಗೆ ಕೊಟ್ಟಂಥವ್ರು ಮಹಾನ್ ನಾಯಕ ಯಡಿಯೂರಪ್ಪನವರು. ನೋಡಿ ಏನಾಗಿದೆ, ವೀರಶೈವ ಸಮಾಜದ ಮುಖ್ಯಮಂತ್ರಿಗಳಾದಾಗ ಎಲ್ಲ ರೀತಿ ತೊಂದರೆ ಕೊಡ್ತಾರೆ. JH ಪಾಟೀಲ್ರಾದಾಗೂ ತೊಂದರೆ ಕೊಟ್ಟರು, ವೀರೇಂದ್ರ ಪಾಟೀಲ್ರಾದಾಗೂ ತೊಂದರೆ ಕೊಟ್ಟರು, ಬೊಮ್ಮಾಯಿರಾದಾಗೂ ತೊಂದರೆ ಕೊಟ್ಟರು, ಯಡಿಯೂರಪ್ಪನವ್ರಿಗೆ ಅದೇ ರೀತಿ ರೂಲ್ ಕೊಟ್ಟರು. ಅದಕ್ಕೋಸ್ಕರ ಸಮಾಜ ನಾವು ಗಟ್ಟಿಯಾಗಿರ್ಬೇಕು, ಒಟ್ಟಾಗಬೇಕು ಅಂತೇಳಿ ನಿರ್ಣಯವನ್ನು ಮಾಡಿದ್ವಿ ಕೆಲವು ಮುಖಂಡರುಗಳು. ಆ ನಿರ್ಣಯವನ್ನು ಮಾಡಿ ನಾಳೆ ಡಾಬಾಸ್ಪೇಟೆಯಲ್ಲಿ 12 ಗಂಟೆಗೆ, 1 ಗಂಟೆಗೆ ತುಮಕೂರು ಜಿಲ್ಲೆದು, ಡಾಬಾಸ್ಪೇಟೆ ಸೇರಿ ನೆಲಮಂಗಲ ಸೇರಿ 12 ಗಂಟೆ, 1 ಗಂಟೆಗೆ ತುಮಕೂರು ಜಿಲ್ಲೆ, 1ನೇ ತಾರೀಕು ದಾವಣಗೆರೆ ಸಮೃದ್ಧಿ ಕನ್ವರ್ಷನ್ ಹಾಲಲ್ಲಿ ಹಾವೇರಿ ಚಿತ್ರದುರ್ಗ ಜಿಲ್ಲೆಯವರು ಸೇರ್ತಿದ್ದೀವಿ. 4ನೇ ತಾರೀಕು ನಾವು ಏನು ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಮತ್ತು ತುಮಕೂರು, 4ನೇ ತಾರೀಕು ತುಮಕೂರಿನವರು ಬರ್ತಾರೆ ಮತ್ತೆ. ಹಾಗಾಗಿ ನಾವು ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು. ಇಡೀ ಸಮಾಜ ಯಡಿಯೂರಪ್ಪನವ್ರು ವಿಜೇಂದ್ರ ಪರ ಸಂದೇಶ ಕೊಡೋಕ್ಕೋಸ್ಕರ ಸೇರ್ತಾ ಇದ್ದೀವಿ. ಬೇರೆ ಸಮಾಜ ನಾವೇನು ದ್ವೇಷ ಮಾಡಲ್ಲ. ಎಲ್ಲ ಸಮಾಜಗಳು ಬೇಕು ನಮಗೆ ರಾಜಕಾರಣಕ್ಕೆ. ನಮ್ಮ ಉದ್ದೇಶ ಯಡಿಯೂರಪ್ಪ ವಿಜೇಂದ್ರ ಅವ್ರ ಪರವಾಗಿ ಸಮಾಜ ಗಟ್ಟಿಯಾಗಿ ನಿಲ್ಲಬೇಕು. ಆ ಸಂದೇಶ ಬರೋದು ಬಿಡೋದು ಎಲ್ಲರಿಗೂ. ವೀರಶೈವ ಲಿಂಗಾಯತರು ನಮ್ಮ ಕಾರ್ಯಕರ್ತನಾಗಿ ಬರ್ತೀವಿ ಅಂದರೆ ವೆಲ್ಕಮ್. ಹೌದನಪ್ಪ? ಥ್ಯಾಂಕ್ ಯು. ಇದು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ಮಾತು. ಕ್ಯಾಮ್ ಪರ್ಸನ್ ಹರೀಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಬಂತು ಯತ್ನಾಳ್ ಅವರ ಬಣದಿಂದ. ಯಡಿಯೂರಪ್ಪನವರ ಮತ್ತು ಅವರ ಮಗ ವಿಜೇಂದ್ರ ಅವರ ಹಿಂದೆ ಯಾವುದೇ ಲಿಂಗಾಯತ ನಾಯಕರು ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಈ ಸಭೆ ಸೇರ್ತಾ ಇರೋದ ಮತ್ತು ಈ ಒಂದು ಸಮಾವೇಶ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸಮಾವೇಶಗಳು ಪೂರ್ವ ಸಭೆಗಳು ಯಾರ ವಿರುದ್ಧ ಅಂತಲ್ಲ. ಒಂದು ಮಾಧ್ಯಮ ಸ್ನೇಹಿತರು ಅವ್ರನ್ನ ವೈಭವೀಕರಿಸ್ತೀರಿ, ಬಣ ಅಂತೀರಿ. ಎಷ್ಟು ಜನ ಇದ್ದರು ಮೊನ್ನೆ ವೇದಿಕೆ ಮೇಲೆ? ಅವರೇ 3 ಮತ್ತೊಂದು. ಅಲ್ಲಿ ಬಂದಿರ್ತಕ್ಕಂಥ 35 ಇಡೀ ರಾಜ್ಯದ ಪ್ರತಿನಿಧಿಗಳು ಯಾರೂ ಇಲ್ಲ. ಅವರೆಲ್ಲ ಡಮ್ಮಿಗಳು, ತಿರಸ್ಕೃತ ನಾಣ್ಯಗಳು. ಅವ್ರ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಯಡಿಯೂರಪ್ಪನವರಿಂದ ವಿಜೇಂದ್ರರಿಂದ ಸಮಾಜ ದೂರ ಆಗಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆಗಳು ಯಾವುದು ಹೇಳಿದಲ್ಲಪ್ಪ, ಕೂಡಲ ಸಂಗಮ, ಬಸವ ಕಲ್ಯಾಣ ಕೂಡಲ ಸಂಗಮಕ್ಕೆ ಅಭಿವೃದ್ಧಿಗೆ ಕೊಟ್ಟಂಥವ್ರು ಮಹಾನ್ ನಾಯಕ ಯಡಿಯೂರಪ್ಪನವರು. ನೋಡಿ ಏನಾಗಿದೆ, ವೀರಶೈವ ಸಮಾಜದ ಮುಖ್ಯಮಂತ್ರಿಗಳಾದಾಗ ಎಲ್ಲ ರೀತಿ ತೊಂದರೆ ಕೊಡ್ತಾರೆ. JH ಪಾಟೀಲ್ರಾದಾಗೂ ತೊಂದರೆ ಕೊಟ್ಟರು, ವೀರೇಂದ್ರ ಪಾಟೀಲ್ರಾದಾಗೂ ತೊಂದರೆ ಕೊಟ್ಟರು, ಬೊಮ್ಮಾಯಿರಾದಾಗೂ ತೊಂದರೆ ಕೊಟ್ಟರು, ಯಡಿಯೂರಪ್ಪನವ್ರಿಗೆ ಅದೇ ರೀತಿ ರೂಲ್ ಕೊಟ್ಟರು. ಅದಕ್ಕೋಸ್ಕರ ಸಮಾಜ ನಾವು ಗಟ್ಟಿಯಾಗಿರ್ಬೇಕು, ಒಟ್ಟಾಗಬೇಕು ಅಂತೇಳಿ ನಿರ್ಣಯವನ್ನು ಮಾಡಿದ್ವಿ ಕೆಲವು ಮುಖಂಡರುಗಳು. ಆ ನಿರ್ಣಯವನ್ನು ಮಾಡಿ ನಾಳೆ ಡಾಬಾಸ್ಪೇಟೆಯಲ್ಲಿ 12 ಗಂಟೆಗೆ, 1 ಗಂಟೆಗೆ ತುಮಕೂರು ಜಿಲ್ಲೆದು, ಡಾಬಾಸ್ಪೇಟೆ ಸೇರಿ ನೆಲಮಂಗಲ ಸೇರಿ 12 ಗಂಟೆ, 1 ಗಂಟೆಗೆ ತುಮಕೂರು ಜಿಲ್ಲೆ, 1ನೇ ತಾರೀಕು ದಾವಣಗೆರೆ ಸಮೃದ್ಧಿ ಕನ್ವರ್ಷನ್ ಹಾಲಲ್ಲಿ ಹಾವೇರಿ ಚಿತ್ರದುರ್ಗ ಜಿಲ್ಲೆಯವರು ಸೇರ್ತಿದ್ದೀವಿ. 4ನೇ ತಾರೀಕು ನಾವು ಏನು ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಮತ್ತು ತುಮಕೂರು, 4ನೇ ತಾರೀಕು ತುಮಕೂರಿನವರು ಬರ್ತಾರೆ ಮತ್ತೆ. ಹಾಗಾಗಿ ನಾವು ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು. ಇಡೀ ಸಮಾಜ ಯಡಿಯೂರಪ್ಪನವ್ರು ವಿಜೇಂದ್ರ ಪರ ಸಂದೇಶ ಕೊಡೋಕ್ಕೋಸ್ಕರ ಸೇರ್ತಾ ಇದ್ದೀವಿ. ಬೇರೆ ಸಮಾಜ ನಾವೇನು ದ್ವೇಷ ಮಾಡಲ್ಲ. ಎಲ್ಲ ಸಮಾಜಗಳು ಬೇಕು ನಮಗೆ ರಾಜಕಾರಣಕ್ಕೆ. ನಮ್ಮ ಉದ್ದೇಶ ಯಡಿಯೂರಪ್ಪ ವಿಜೇಂದ್ರ ಅವ್ರ ಪರವಾಗಿ ಸಮಾಜ ಗಟ್ಟಿಯಾಗಿ ನಿಲ್ಲಬೇಕು. ಆ ಸಂದೇಶ ಬರೋದು ಬಿಡೋದು ಎಲ್ಲರಿಗೂ. ವೀರಶೈವ ಲಿಂಗಾಯತರು ನಮ್ಮ ಕಾರ್ಯಕರ್ತನಾಗಿ ಬರ್ತೀವಿ ಅಂದರೆ ವೆಲ್ಕಮ್. ಹೌದನಪ್ಪ?
ಥ್ಯಾಂಕ್ ಯು. ಇದು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ಮಾತು. ಕ್ಯಾಮ್ ಪರ್ಸನ್ ಹರೀಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಬಂತು ಯತ್ನಾಳ್ ಅವರ ಬಣದಿಂದ. ಯಡಿಯೂರಪ್ಪನವರ ಮತ್ತು ಅವರ ಮಗ ವಿಜೇಂದ್ರ ಅವರ ಹಿಂದೆ ಯಾವುದೇ ಲಿಂಗಾಯತ ನಾಯಕರು ಇಲ್ಲ ಅನ್ನೋಂಥದ್ದು. ಸೊ ಹಾಗಾಗಿ ಈ ಸಭೆ ಸೇರ್ತಾ ಇರೋದ ಮತ್ತು ಈ ಒಂದು ಸಮಾವೇಶ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸಮಾವೇಶಗಳು ಪೂರ್ವ ಸಭೆಗಳು ಯಾರ ವಿರುದ್ಧ ಅಂತಲ್ಲ. ಒಂದು ಮಾಧ್ಯಮ ಸ್ನೇಹಿತರು ಅವ್ರನ್ನ ವೈಭವೀಕರಿಸ್ತೀರಿ, ಬಣ ಅಂತೀರಿ. ಎಷ್ಟು ಜನ ಇದ್ದರು ಮೊನ್ನೆ ವೇದಿಕೆ ಮೇಲೆ? ಅವರೇ 3 ಮತ್ತೊಂದು. ಅಲ್ಲಿ ಬಂದಿರ್ತಕ್ಕಂಥವ್ರು 35 ಇಡೀ ರಾಜ್ಯದ ಪ್ರತಿನಿಧಿಗಳು ಯಾರೂ ಇಲ್ಲ. ಅವರೆಲ್ಲ ಡಮ್ಮಿಗಳು, ತಿರಸ್ಕೃತ ನಾಣ್ಯಗಳು. ಅವ್ರ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಯಡಿಯೂರಪ್ಪನವರಿಂದ, ವಿಜೇಂದ್ರರಿಂದ ಸಮಾಜ ದೂರ ಆಗಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆಗಳು ಯಾವ್ದು ಹೇಳಿದಲ್ಲಪ್ಪ, ಕೂಡಲ ಸಂಗಮ, ಬಸವ ಕಲ್ಯಾಣ ಕೂಡಲ ಸಂಗಮಕ್ಕೆ, ಅಭಿವೃದ್ಧಿಗೆ ಕೊಟ್ಟಂಥವ್ರು ಮಹಾನ್ ನಾಯಕ ಯಡಿಯೂರಪ್ಪನವರು. ನೋಡಿ ಏನಾಗಿದೆ, ವೀರಶೈವ ಸಮಾಜದ ಮುಖ್ಯಮಂತ್ರಿಗಳಾದಾಗ ಎಲ್ಲ ರೀತಿ ತೊಂದರೆ ಕೊಡಿದ್ದಾರೆ. JH ಪಾಟೀಲ್ರಾದಾಗೂ ತೊಂದರೆ ಕೊಟ್ಟರು, ವೀರೇಂದ್ರ ಪಾಟೀಲ್ರಾದಾಗೂ ತೊಂದರೆ ಕೊಟ್ಟರು, ಬೊಮ್ಮಾಯಿರಾದಾಗೂ ತೊಂದರೆ ಕೊಟ್ಟರು, ಯಡಿಯೂರಪ್ಪನವ್ರಿಗೆ ಅದೇ ರೀತಿ ಕೊಟ್ಟರು. ಅದಕ್ಕೋಸ್ಕರ ಸಮಾಜ ನಾವು ಗಟ್ಟಿಯಾಗಿರ್ಬೇಕು, ಒಟ್ಟಾಗಬೇಕು ಅಂತ ಹೇಳಿ ನಿರ್ಣಯವನ್ನು ಮಾಡಿದ್ವಿ ಕೆಲವು ಮುಖಂಡರುಗಳು. ಆ ನಿರ್ಣಯವನ್ನು ಮಾಡಿ ನಾಳೆ ಡಾಬಾಸ್ಪೇಟೆಯಲ್ಲಿ 12 ಗಂಟೆಗೆ, 1 ಗಂಟೆಗೆ ತುಮಕೂರು ಜಿಲ್ಲೆದು, ಡಾಬಾಸ್ಪೇಟೆ ಸೇರಿ ನೆಲಮಂಗಲ ಸೇರಿ 12 ಗಂಟೆ, 1 ಗಂಟೆಗೆ ತುಮಕೂರು ಜಿಲ್ಲೆ, 1ನೇ ತಾರೀಕು ದಾವಣಗೆರೆ ಸಮೃದ್ಧಿ ಕನ್ವರ್ಷನ್ ಹಾಲೆಯಲ್ಲಿ ಹಾವೇರಿ ಚಿತ್ರದುರ್ಗ ಜಿಲ್ಲೆಯವರು ಸೇರ್ತಿದ್ದೀವಿ. 4ನೇ ತಾರೀಕು ನಾವು ಏನು ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಮತ್ತು ತುಮಕೂರು, 4ನೇ ತಾರೀಕು ತುಮಕೂರಿನವರು ಬರ್ತಾರೆ ಮತ್ತೆ. ಹಾಗಾಗಿ ನಾವು ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು. ಇಡೀ ಸಮಾಜ ಯಡಿಯೂರಪ್ಪನವ್ರ ವಿಜೇಂದ್ರ ಪರ ಸಂದೇಶ ಕೊಡೋಕ್ಕೋಸ್ಕರ ಸೇರ್ತಾ ಇದ್ದೀವಿ. ಬೇರೆ ಸಮಾಜ ನಾವೇನು ದ್ವೇಷ ಮಾಡಲ್ಲ. ಎಲ್ಲ ಸಮಾಜಗಳು ಬೇಕು ನಮಗೆ ರಾಜಕಾರಣಕ್ಕೆ. ನಮ್ಮ ಉದ್ದೇಶ ಯಡಿಯೂರಪ್ಪ, ವಿಜೇಂದ್ರ ಅವ್ರ ಪರವಾಗಿ ಸಮಾಜ ಗಟ್ಟಿಯಾಗಿ ನಿಲ್ಲಬೇಕು. ಆ ಸಂದೇಶ ಬರೋದು ಬಿಡೋದು ಎಲ್ಲರಿಗೂ. ವೀರಶೈವ ಲಿಂಗಾಯತರು ನನ್ನ ಕಾರ್ಯಕರ್ತನಾಗಿ ಬರ್ತೀವಿ ಅಂದರೆ ವೆಲ್ಕಮ್. ಹೌದನಪ್ಪ? ಥ್ಯಾಂಕ್ ಯು. ಇದು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ಮಾತು. ಕ್ಯಾಮ್ ಪರ್ಸನ್ ಹರೀಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಬಂತು ಯತ್ನಾಳ್ ಅವರ ಬಣದಿಂದ. ಯಡಿಯೂರಪ್ಪನವರ ಮತ್ತು ಅವರ ಮಗ ವಿಜೇಂದ್ರ ಅವರ ಹಿಂದೆ ಯಾವುದೇ ಲಿಂಗಾಯತ ನಾಯಕರು ಇಲ್ಲ ಅನ್ನೋಂಥದ್ದು. ಸೊ ಹಾಗಾಗಿ ಈ ಸಭೆ ಸೇರ್ತಾ ಇರೋದ ಮತ್ತು ಈ ಒಂದು ಸಮಾವೇಶ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸಮಾವೇಶಗಳು ಪೂರ್ವ ಸಭೆಗಳು ಯಾರ ವಿರುದ್ಧ ಅಂತಲ್ಲ. ಒಂದು ಮಾಧ್ಯಮ ಸ್ನೇಹಿತರು ಅವ್ರನ್ನ ವೈಭವೀಕರಿಸ್ತೀರಿ, ಬಣ ಅಂತೀರಿ. ಎಷ್ಟು ಜನ ಇದ್ದರು ಮೊನ್ನೆ ವೇದಿಕೆ ಮೇಲೆ? ಅವರೇ 3 ಮತ್ತೊಂದು. ಅಲ್ಲಿ ಬಂದಿರ್ತಕ್ಕಂಥವ್ರು 35 ಇಡೀ ರಾಜ್ಯದ ಪ್ರತಿನಿಧಿಗಳು ಯಾರೂ ಇಲ್ಲ. ಅವರೆಲ್ಲ ಡಮ್ಮಿಗಳು, ತಿರಸ್ಕೃತ ನಾಣ್ಯಗಳು. ಅವ್ರ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಯಡಿಯೂರಪ್ಪನವರಿಂದ, ವಿಜೇಂದ್ರರಿಂದ ಸಮಾಜ ದೂರ ಆಗಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆಗಳು ಯಾವ್ದು ಹೇಳಿದಲ್ಲಪ್ಪ, ಕೂಡಲ ಸಂಗಮ, ಬಸವ ಕಲ್ಯಾಣ ಕೂಡಲ ಸಂಗಮಕ್ಕೆ, ಅಭಿವೃದ್ಧಿಗೆ ಕೊಟ್ಟಂಥವ್ರು ಮಹಾನ್ ನಾಯಕ ಯಡಿಯೂರಪ್ಪನವರು. ನೋಡಿ ಏನಾಗಿದೆ, ವೀರಶೈವ ಸಮಾಜದ ಮುಖ್ಯಮಂತ್ರಿಗಳಾದಾಗ ಎಲ್ಲ ರೀತಿ ತೊಂದರೆ ಕೊಡಿದ್ದಾರೆ. JH ಪಾಟೀಲ್ರಾದಾಗೂ ತೊಂದರೆ ಕೊಟ್ಟರು, ವೀರೇಂದ್ರ ಪಾಟೀಲ್ರಾದಾಗೂ ತೊಂದರೆ ಕೊಟ್ಟರು, ಬೊಮ್ಮಾಯಿರಾದಾಗೂ ತೊಂದರೆ ಕೊಟ್ಟರು, ಯಡಿಯೂರಪ್ಪನವ್ರಿಗೆ ಅದೇ ರೀತಿ ಕೊಟ್ಟರು. ಅದಕ್ಕೋಸ್ಕರ ಸಮಾಜ ನಾವು ಗಟ್ಟಿಯಾಗಿರ್ಬೇಕು, ಒಟ್ಟಾಗಬೇಕು ಅಂತ ಹೇಳಿ ನಿರ್ಣಯವನ್ನು ಮಾಡಿದ್ವಿ ಕೆಲವು ಮುಖಂಡರುಗಳು. ಆ ನಿರ್ಣಯವನ್ನು ಮಾಡಿ ನಾಳೆ ಡಾಬಾಸ್ಪೇಟೆಯಲ್ಲಿ 12 ಗಂಟೆಗೆ, 1 ಗಂಟೆಗೆ ತುಮಕೂರು ಜಿಲ್ಲೆದು, ಡಾಬಾಸ್ಪೇಟೆ ಸೇರಿ ನೆಲಮಂಗಲ ಸೇರಿ 12 ಗಂಟೆ, 1 ಗಂಟೆಗೆ ತುಮಕೂರು ಜಿಲ್ಲೆ, 1ನೇ ತಾರೀಕು ದಾವಣಗೆರೆ ಸಮೃದ್ಧಿ ಕನ್ವರ್ಷನ್ ಹಾಲೆಯಲ್ಲಿ ಹಾವೇರಿ ಚಿತ್ರದುರ್ಗ ಜಿಲ್ಲೆಯವರು ಸೇರ್ತಿದ್ದೀವಿ. 4ನೇ ತಾರೀಕು ನಾವು ಏನು ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಮತ್ತು ತುಮಕೂರು, 4ನೇ ತಾರೀಕು ತುಮಕೂರಿನವರು ಬರ್ತಾರೆ ಮತ್ತೆ. ಹಾಗಾಗಿ ನಾವು ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು. ಇಡೀ ಸಮಾಜ ಯಡಿಯೂರಪ್ಪನವ್ರ ವಿಜೇಂದ್ರ ಪರ ಸಂದೇಶ ಕೊಡೋಕ್ಕೋಸ್ಕರ ಸೇರ್ತಾ ಇದ್ದೀವಿ. ಬೇರೆ ಸಮಾಜ ನಾವೇನು ದ್ವೇಷ ಮಾಡಲ್ಲ. ಎಲ್ಲ ಸಮಾಜಗಳು ಬೇಕು ನಮಗೆ ರಾಜಕಾರಣಕ್ಕೆ. ನಮ್ಮ ಉದ್ದೇಶ ಯಡಿಯೂರಪ್ಪ, ವಿಜೇಂದ್ರ ಅವ್ರ ಪರವಾಗಿ ಸಮಾಜ ಗಟ್ಟಿಯಾಗಿ ನಿಲ್ಲಬೇಕು. ಆ ಸಂದೇಶ ಬರೋದು ಬಿಡೋದು ಎಲ್ಲರಿಗೂ. ವೀರಶೈವ ಲಿಂಗಾಯತರು ನನ್ನ ಕಾರ್ಯಕರ್ತನಾಗಿ ಬರ್ತೀವಿ ಅಂದರೆ ವೆಲ್ಕಮ್. ಹೌದನಪ್ಪ? ಥ್ಯಾಂಕ್ ಯು. ಇದು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ಮಾತು. ಕ್ಯಾಮ್ ಪರ್ಸನ್ ಹರೀಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.